So if you have to give a message to the ones who are just starting as influencers agli, doctors agli, your message to our viewers. ಇನ್ಫ್ಲೂಯೆನ್ಸರ್ಸ್ ಅಂತ ಬಂದಾಗ, ಸೊ ನಾವು ಏನು ಕಲ್ತಿರೋದು ಇಬ್ಬರು ಈ ಪೇಜಲ್ಲಿ ಅಂತ ಹೇಳಿದ್ರೆ, ಇಟ್ ಈಸ್ ಮಿಯರ್ಲಿ ಬೇಸ್ಡ್ ಆನ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಕ್ರಿಯೇಟಿವಿಟಿ. ಸೊ ನೀವು ಕನ್ಸಿಸ್ಟೆಂಟ್ ಇದ್ದೀರಾ, ಹಾಗೆ ನೀವು ಕ್ರಿಯೇಟಿವ್ ಡೇ ಟು ಡೇ ಪರ್ಸ್ಪೆಕ್ಟಿವ್ನಲ್ಲಿ ಚೇಂಜ್ ಆಗೋಕ್ಕೆ ರೆಡಿ ಇದ್ದೀರಾ ಅಂದರೆ ನೀವು ಆ ಸ್ಟ್ರೀಮಲ್ಲಿ ಡೆಫಿನೆಟ್ಲಿ ಎಕ್ಸೆಲ್ ಮಾಡ್ತೀರಾ. ಸೊ ಬಿ ಪೇಷಂಟ್. ಸೊ ಒಂದೇ ದಿನದಲ್ಲಿ ಯಾರಿಗೂ ಈ ಥರ 10K 20K ಫಾಲೋವರ್ಸ್ ಆಗೋದಿಲ್ಲ. ಇಟ್ ಈಸ್ ಆಲ್ವೇಸ್ ಇಯರ್ಸ್ ಟುಗೆದರ್ ಆಫ್ ಹಾರ್ಡ್ ವರ್ಕ್ ವಿಚ್ ವಿಲ್ ಫೆಚ್ ಯು ದೋಸ್ ಮೆನಿ ನಂಬರ್ ಆಫ್ ಫಾಲೋವರ್ಸ್. So if you have to give a message for you, the one who are entering medical field. who just started their journey as doctors. ಅದೇ ಅವರಿಗೆ ಒಂದು ಹೇಳ್ಬೋದು ಏನಂದರೆ, ಆದಷ್ಟು ಕ್ವಾಲಿಟಿ ಇಂಪ್ರೂವ್ಮೆಂಟಲ್ಲಿ ಫೋಕಸ್ ಮಾಡಬೇಕು. ದಟ್ ದೇ ಶುಡ್ ಅಂಡರ್ಸ್ಟ್ಯಾಂಡ್ ದ ಮೆಕ್ಯಾನಿಸಮ್ಸ್ ಆಫ್ ಆಲ್ ದ ಥಿಂಗ್ಸ್ ವಿಚ್ ದೇ ರೀಡ್. ದಿಸ್ ಈಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. Right. ಸೊ ದಟ್ ದೇ ಕ್ಯಾನ್ ಟೇಕ್ ಡಿಸಿಷನ್ಸ್ ಪ್ರಾಪರ್ಲಿ ಬೇಸ್ಡ್ ಆನ್ ದ ಸಿಚುವೇಶನ್. ಇದು ಒಂದು ಇಂಪಾರ್ಟೆಂಟ್ ಥಿಂಗ್ ಇದೆ. ಆ್ಯಂಡ್ ಸೆಕೆಂಡ್ ಒನ್ ಏನಂದರೆ, ಐದರ್ ಯು ಶುಡ್ ರಿಲೈ ಆನ್ ಎವಿಡೆನ್ಸ್ ಬೇಸ್ ಆರ್ ಎಕ್ಸ್ಪೀರಿಯನ್ಸ್ ಬೇಸ್. ಎಕ್ಸ್ಪೀರಿಯನ್ಸ್ ಬರೋದು ಆಫ್ಟರ್ ಮೆನಿ ಇಯರ್ಸ್. ದಟ್ ಈಸ್ ಡೆಫಿನೆಟ್ಲಿ ಇಟ್ ವಿಲ್ ಕಮ್, ಬಟ್ ಇಟ್ ವಿಲ್ ಟೇಕ್ ಟೈಮ್. Okay. But till then, you have to judge, like you have to take decisions only on evidence. This is what I feel. ರ್ಯಾಂಡಮ್ ಆಗಿ ನನಗೆ ಈಗ ಅನಿಸ್ತಿದೆ, ಈ ಪೇಷಂಟಿಗೆ ಇದು ಕೊಟ್ಟರೆ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿ ಈ ಥರ ಜಜ್ಮೆಂಟಲ್ಲಿ ಯಾವತ್ತೂ ಪ್ರಾಕ್ಟೀಸ್ ಮಾಡಬೇಡಿ. ಅಪ್ರೋಚ್ ಚೇಂಜ್ ಮಾಡ್ಕೋಬೇಕು. ಅಪ್ರೋಚ್ ಚೇಂಜ್ ಮಾಡ್ಕೋಬೇಡಿ. ಎವಿಡೆನ್ಸ್ ಏನಿದೆ, ಪ್ರೋಟೋಕಾಲ್ಸ್ ಏನಿದೆ, ಅದನ್ನು ಪ್ರಾಪರಾಗಿ ಅರ್ಥ ಮಾಡಿಕೊಂಡು ಫಾಲೋ ಮಾಡಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಆದಂಗೆಲ್ಲ ಆವಾಗ ನೀವು ಇಂಡಿವಿಜುವಲೈಸ್ ಟ್ರೀಟ್ಮೆಂಟ್ ಚೇಂಜಸ್ನ ಮಾಡ್ಕೋಬಹುದು. ಸೊ ಅಲ್ಲಿವರೆಗೂ ಫಾಲೋ ಬುಕ್ಸ್, ಫಾಲೋ ಎವಿಡೆನ್ಸಸ್. ಸೂಪರ್.